ಇವತ್ತು ನಾವೊಂದು ಸಿಂಪಲ್ ಆಗಿರುವಂತಹ ಬ್ಲೌಸ್ ಡಿಸೈನನ್ನು ಮಾಡುವ. ಅದಕ್ಕಾಗಿ ಫಸ್ಟಿಗೆ ನಾನು ಚೈನ್ ಸ್ಟಿಚ್ ಹಾಕ್ಕೊಳ್ತೇನೆ. ಇದು ಬಿಗಿನರ್ಸಿಗೆ ಯೂಸ್ ಆಗುತ್ತೆ, ಅಥವಾ ನೀವು ಈಗ ಆರಿ ವರ್ಕ್ ಬಿಸ್ನೆಸ್ ಮಾಡಬೇಕು ಅಂತ ಇರ್ತೀರಲ್ಲ ಅವರಿಗೂ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಸೊ ಎಂಡ್ವರೆಗೆ ನೋಡಿ ಹೇಗೆ ಬಿಸ್ನೆಸ್ ಸೆಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಹೇಳಿಕೊಡ್ತೇನೆ. ಓಕೆ, ಈಗ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದೆ ಆರಿ ವರ್ಕ್ ಬ್ಲೌಸಸ್ ಎಲ್ಲ. 5,000, 6,000, 8,000 ಇದರ ನಡುವಲ್ಲೂ ನೀವು ಲೋ ರೇಂಜು ಬಜೆಟಲ್ಲಿ ಲೋ ರೇಂಜ್ ವರ್ಕ್ ಮಾಡಿ ಸೆಲ್ ಮಾಡ್ಬೋದು. ಅದು ಹೇಗೆ ಸೆಲ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ಡಿಸೈನ್ನ ಜೊತೆಗೆ ನಿಮಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತೇನೆ. ಈಗ ನಾನು ಈ ಡಿಸೈನಿಗೆ ಫಸ್ಟಿಗೆ ನೀವು ಯಾವ ಡಿಸೈನೇ ಮಾಡಿ 2ರಿಂದ 3 ಲೈನ್ ಚೈನ್ ಸ್ಟಿಚ್ ಹಾಕಬೇಕು. ಅದು ಸ್ವಲ್ಪ ದಪ್ಪ ಝರಿ ಥ್ರೆಡ್ ಇದ್ದರೆ ಒಳ್ಳೆಯದು. ನಾವು ಚೈನ್ ಸ್ಟಿಚ್ ಹಾಕುವಾಗ ಯಾವಾಗಲೂ ಸ್ವಲ್ಪ ದಪ್ಪ ಝರಿ ಥ್ರೆಡ್ಡಲ್ಲಿ ಯೂಸ್ ಮಾಡಬೇಕು. ನಾವು ಫಿಲ್ಲಿಂಗ್ ಕೊಡುವಾಗ ತೆಳು ಝರಿ ಥ್ರೆಡ್ ಓಕೆ. ನಾವೀಗ ನಿಮಗೋಸ್ಕರ ಒಂದು 40 ಬ್ಲೌಸ್ ಡಿಸೈನ್ ಇದ್ದು ಆನ್ಲೈನ್ ಕ್ಲಾಸಸ್ ಅರೇಂಜ್ ಮಾಡಿದ್ದೇವೆ. ಅಂದರೆ 3 ಮಂತ್ ಕೋರ್ಸ್ ಇರುತ್ತೆ. ಫೀಸ್ 3,500 ಆಗುತ್ತೆ. 40 ಬ್ಲೌಸ್ ಡಿಸೈನ್ನ ನೀವು ಕಲಿಬೋದು ನಮ್ಮ ಆರಿ ವರ್ಕ್ ಆನ್ಲೈನ್ ಕ್ಲಾಸಲ್ಲಿ ಜಸ್ಟ್ 3,500ದಲ್ಲಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಇದಕ್ಕೆ ಬೇಕಾಗಿರೋದು ಜಸ್ಟ್ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು ಈ ಕೋರ್ಸಿಗೆ ಜಾಯ್ನ್ ಆಗಲಿಕ್ಕೆ. ಕಂಪ್ಲೀಟ್ 40 ಡಿಸೈನ್ನ ನೀವು 3 ತಿಂಗಳಲ್ಲಿ ಕಲಿಬೋದು. ಅಂದರೆ ವೀಕ್ಲಿ 3 ಕ್ಲಾಸಸ್ ಇರುತ್ತೆ. ಕಂಪ್ಲೀಟ್ ಒಂದು ಬ್ಲೌಸ್ ಡಿಸೈನನ್ನು ನಾವು ಹೇಳಿಕೊಡ್ತೇವೆ ಚಿಕ್ಕ ಚಿಕ್ಕ ಪ್ಯಾಟರ್ನಲ್ಲಿ. ಸೊ ಇದರಲ್ಲಿ ನಿಮಗೆ ನೆಟ್ಟೆಡ್ ವರ್ಕ್ ಬರುತ್ತೆ, ಅಥವಾ ಬೇರೆ ಬೇರೆ ಹೆವಿ ಡಿಸೈನ್ ಬರುತ್ತೆ. ಅದನ್ನು ನೀವು ನನಗೆ ವಾಟ್ಸಪ್ ಮಾಡಿದರೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸೆಂಡ್ ಮಾಡ್ತೇನೆ. ಓಕೆ, ಬನ್ನಿ ಈಗ ನಾವು ನಮ್ಮ ವಿಡಿಯೋದ ಕಡೆ ಹೋಗುವ. ಅಂದರೆ ಹೇಗೆ ನಾವು ಲೋ ರೇಂಜಲ್ಲಿ ವರ್ಕ್ ಮಾಡಿ ಸೆಲ್ ಮಾಡ್ಬೋದು ಅಂತ. ನಿಮಗೀಗ ಗೊತ್ತೇ ಇದೆ ಆನ್ಲೈನಲ್ಲಿ ಸೆಲ್ ಮಾಡ್ಬೋದು. ಈಗ ಕೆಲವು ನಿಮಗೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಸೆಲ್ ಮಾಡಲಿಕ್ಕೆ GST ರಿಜಿಸ್ಟ್ರೇಷನ್ ಬೇಕು. ಕೆಲವು ಇದರಲ್ಲಿ ಈಗ ಬೇಡ ಅಂತ ಇದೆ. ಅದರಲ್ಲಿ ಒಂದು ಮೀಶೋದಲ್ಲಿ ನೀವು ಕೆಲವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು. ಮೀಶೋದಲ್ಲಿ ವಿದೌಟ್ GST ನಾವು ಹೇಗೆ ಸೆಲ್ ಮಾಡ್ಬೋದು ಅಂತ, ವಿದೌಟ್ GST ಹೇಗೆ ಸೆಲ್ ಮಾಡ್ಬೋದು ಅಂತ ನೋಡಿ ಅದನ್ನು ಒಂದು ರಿಜಿಸ್ಟ್ರ್ ಆಗಿ ನೀವು ಅದರಲ್ಲಿ ಸೆಲ್ ಮಾಡ್ಬೋದು. ಅದರಲ್ಲಿ ಕೆಲವು ಕಂಡೀಷನ್ ಇರುತ್ತೆ, GST ಇರುವವರಿಗೆ, ವಿದೌಟ್ GST ಅವರಿಗೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಸ್ವಲ್ಪ ಅದರ ಬಗ್ಗೆ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ, ಆಯಿತಾ, ಹೇಗೆ ನಾವು ರಿಜಿಸ್ಟ್ರ್ ಆಗೋದು ವಿದೌಟ್ GSTಯಲ್ಲಿ ಅಂತ. ಅದರ ಮೂಲಕ ನಾವು ಆನ್ಲೈನಲ್ಲಿ ಸೆಲ್ ಮಾಡ್ಬೋದು. ಈ ವಿಡಿಯೋದು ಎಂಡಿಗೆ ನಾವು ಡಿಸೈನ್ ತೋರಿಸ್ತೇನೆ ಎಷ್ಟು ರೇಂಜ್ ಬರುತ್ತೆ ಅಂತ, ಎಷ್ಟು ರೇಂಜ್ ಇದೆ ಅಂತ. ಇದನ್ನು ನಾನೊಂದು 1,300ಗೆ ಕಸ್ಟಮರಿಗೆ ಚಾರ್ಜ್ ಮಾಡಿದ್ದೇನೆ ಈ ಫುಲ್ ಬ್ಲೌಸಿಗೆ ಡಿಸೈನ್ಗೆ. ಬಟ್ ನಾನು ನಿಮಗೆ ವರ್ಕ್ ನೀವು ವರ್ಕಲ್ಲಿ ಗ್ರೋ ಆಗಬೇಕು, ಕಸ್ಟಮರ್ ಜಾಸ್ತಿ ಸಿಗಬೇಕು ಅಂದರೆ ನೀವೇನು ಮಾಡಬೇಕು, ಒಂದು ಇನ್ಸ್ಟಾಗ್ರಾಮು, ಒಂದು ಫೇಸ್ಬುಕ್ಕು, ಒಂದು ಯೂಟ್ಯೂಬನ್ನು ಓಪನ್ ಮಾಡಬೇಕು. ಸಿಂಪಲ್ ಡಿಸೈನನ್ನು ನೀವು ಒಂದು 750-800 ರುಪೀಸಿಗೆ ಮಾಡಿ ಸೆಲ್ ಮಾಡಬೇಕು. ಅಂದರೆ ಕಾಟನ್ ಸಿಲ್ಕ್ ಬ್ಲೌಸ್ ಪೀಸ್ ತಗೊಳ್ಬೇಕು, ನಾರ್ಮಲ್ ಮೆಷರ್ಮೆಂಟ್ ಹಾಕಬೇಕು. ಡೀಪ್ 10, ಬ್ಯಾಕ್ ಡೀಪ್ 10, ಮತ್ತು ಸ್ಲೀವ್ಸ್ ವಿಡ್ತ್ 10, ಲೆಂತ್ 10, ಸ್ಲೀವ್ಸ್ ಫ್ರಂಟ್ ನೆಕ್ ಡೀಪ್ ಒಂದು 6.5 ಅಥವಾ 7, ಆಯಿತಾ. ಸೊ ಆ ಮೆಷರ್ಮೆಂಟನ್ನು ನೀವು ಕಾಟನ್ ಬ್ಲೌಸ್ ಪೀಸ್, ನಮ್ಮ ಕಡೆ ಕಾಟನ್ ಬ್ಲೌಸ್ ಪೀಸಿಗೆ 120 ರುಪೀಸ್ ಇದೆ, ಒಳ್ಳೆ ಕ್ವಾಲಿಟಿ. ಕೆಲವು ಕಡೆ 150 ಇರ್ಬೋದು, ಕೆಲವು ಕಡೆ 90 ರುಪೀಸಿದು ಇರ್ಬೋದು. ನೀವೇನು ಮಾಡಬೇಕು ಅಂದರೆ, ಒಂದು 100 ರುಪೀಸಿದು ಕಾಟನ್ ಸಿಲ್ಕ್ ಬ್ಲೌಸ್ ಪೀಸ್ ಸಿಕ್ಕಿದ್ರೆ ನೀವು ಪರ್ಚೇಸ್ ಮಾಡಿಕೊಂಡು ನೀವೇನು ಮಾಡಬೇಕು, ಅದರ ಮೇಲೆ ನಾರ್ಮಲ್ ಮೆಷರ್ಮೆಂಟ್ ಹಾಕಿ ಅದನ್ನು ನೀವು ಇದು ಮಾಡ್ಬೋದು, ಅಂದರೆ ವರ್ಕ್ ಮಾಡಿ ಸೆಲ್ ಮಾಡ್ಬೋದು, ಆಯಿತಾ. ನೀವೇನು ಮಾಡಬೇಕು ಅಂದರೆ, ಒಂದು 5 ಪೀಸನ್ನು ರೆಡಿ ಮಾಡ್ಕೊಳ್ಬೇಕು. ಯಾವ ಕಲರ್ ಅಂದರೆ, ಒಂದು ಮೆರೂನ್, ಒಂದು ಗೋಲ್ಡನ್, ಒಂದು ರಾಯಲ್ ಬ್ಲೂ, ಒಂದು ಪಿಂಕ್ ಶೇಡ್, ಮತ್ತು ನಿಮಗೆ ಯಾವುದು ಇಷ್ಟ ಇದೆ ಆ ಕಲರನ್ನು ತಗೊಳ್ಳಿ. ಒಂದು ಗ್ರೀನ್ ಕಲರ್, ಇಷ್ಟು ಹೈಯೆಸ್ಟ್ ಮೂವಿಂಗ್ ಕಲರ್. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ, ಒಂದು ರೆಡಿ ಮಾಡ್ಕೊಳ್ಬೇಕು. ಒಂದು 5 ಪೀಸ್ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಏನು ಮಾಡಬೇಕು, ಅದರದ್ದು ಒಂದೊಂದು ದಿನದ್ದು ಒಂದೊಂದು ವಿಡಿಯೋ ತೆಗೆದು ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲೋ ಅಥವಾ ಯೂಟ್ಯೂಬಲ್ಲೋ ಹಾಕಬೇಕು. ರೇಂಜ್ ಎಷ್ಟು ಹಾಕಬೇಕು, 850 ಪ್ಲಸ್ ಶಿಪ್ಪಿಂಗ್. ಡೆಲಿವರಿ ಚಾರ್ಜ್ ನೀವು ಕೊಡಲಿಕ್ಕಿಲ್ಲ ನಿಮ್ಮ ಸೈಡಿಂದ. 850ಗೆ 800ಗೆಲ್ಲ ಕೊಟ್ಟರೆ ಕಸ್ಟಮರ್ ಹತ್ರನೇ 100 ರುಪೀಸ್ ತಗೊಳ್ಬೇಕು. ಸೊ ಕೊರಿಯರ್ ಚಾರ್ಜಸ್ ಅವರ ಹತ್ರ ಎಕ್ಸ್ಟ್ರಾ ತಗೊಂಡು ನೀವು ಸೆಲ್ ಮಾಡ್ಬೋದು. ನಾನು ಹೈಯೆಸ್ಟ್ ಸೆಲ್ ಮಾಡಿದ್ದೇನೆ. ಯಾಕಂದರೆ ಈಗ ನನಗೆ ಸೆಲ್ ಮಾಡಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ಆನ್ಲೈನಲ್ಲಿ ಅದೇ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ, ಅಥವಾ ನಮ್ಮದು ಲೋಕಲ್ ಕಸ್ಟಮರ್ ಎಲ್ಲ ಇರ್ತಾರೆ, ಅವರಿಗೆ ನಾನು ರೆಡಿಮೇಡ್ ಆವತ್ತು ಸೆಲ್ ಮಾಡ್ತಿದ್ದೆ 1 ಇಯರ್ ಬ್ಯಾಕ್. ಬಟ್ ನಾನು ಯಾಕೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ ಅಂದರೆ, ನನಗೆ ಆಗ್ತಿಲ್ಲ. ಯಾಕಂದರೆ ನನ್ನ ಡೈಲಿ ಕಸ್ಟಮರ್ ಇರ್ತಾರೆ, ಅವರದ್ದು 3,000 4,000 ಇದು ಬ್ಲೌಸ್ ಇರುವಾಗ ನಾನು ಈ 800 ರುಪೀಸ್ ಆ ಸೈಡ್ ನೋಡಲಿಕ್ಕಾಗಲ್ಲ. ನಮಗೆ ವರ್ಕ್ ಇಲ್ಲ ಅಂದರೆ ನಾವು ಅದನ್ನು ಮಾಡ್ಬೋದು. ಅಂದರೆ ಎಲ್ಲ ಬಿಸ್ನೆಸ್ಸು ಮೇಯ್ನೇ,
ಆದರೆ ನಮಗೆ ಜಾಸ್ತಿ ಪ್ರಾಫಿಟ್ ಯಾವುದರಲ್ಲಿ ಬರುತ್ತೆ ನಾವು ಅದನ್ನು ನೋಡಬೇಕಲ್ವಾ. ಸೊ ಈಗ ಕೆಲವರು ಏನು ಮಾಡ್ತಾರೆ, ಕೆಲವರೀಗ ಆರಿ ವರ್ಕ್ ಕಲ್ತಿರ್ತಾರೆ ಬಟ್ ಕಸ್ಟಮರ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆಗ ನೀವೇನು ಮಾಡಬೇಕು ಅಂದರೆ, ನೀವು ನಿಮಗೆ ಅಂತಲೇ ಒಂದು 4-5 ಬ್ಲೌಸು ಮಾಡಿ ಇಡಬೇಕು. ಆಗ ನಿಮ್ಮದು ಆ 4-5 ಬ್ಲೌಸ್ ಮಾಡುವಾಗ ಏನಾಗುತ್ತೆ ಅಂದರೆ ನಿಮಗೆ ಫಿನಿಶಿಂಗ್ ನೀಟಾಗುತ್ತೆ, ವರ್ಕ್ ಗೊತ್ತಾಗುತ್ತೆ ಹೇಗೆ ಮಾಡಬೇಕು ಅಂತ. ಮತ್ತು ಅದನ್ನೇ ಪ್ರತಿದಿನ ಪೋಸ್ಟ್ ಮಾಡಬೇಕು. ಅಂದರೆ ಒಂದೇ ವಿಡಿಯೋನ ಪೋಸ್ಟ್ ಮಾಡೋದಲ್ಲ, ಬೇರೆ ಬೇರೆ ಆ್ಯಂಗಲಿಂದ ಬೇರೆ ಬೇರೆ ಸ್ಟೈಲಲ್ಲಿ ವಿಡಿಯೋ ತೆಗೆದು ಫೋಟೋ ತೆಗೆದು ಡೈಲಿ ಪೋಸ್ಟ್ ಮಾಡಬೇಕು. ಕಸ್ಟಮರ್ ಸಿಗ್ತಾರೆ. ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತೇವೆ ನೋಡಿ, ಡೈಲಿ ಒಂದರಲ್ಲಿ. ಈಗ ನೋಡಿ ಯೂಟ್ಯೂಬಲ್ಲಿ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, ನಾಳೆ ತುಂಬ ಸಬ್ಸ್ಕ್ರೈಬರ್ ಬರ್ತಾರಾ? ಇಲ್ಲ. ನಾಡಿದ್ದು ಬರಲ್ಲ. ಇದೇ ರೀತಿ ನಾನು ಒಂದೇ ಟೈಮಿಗೆ ವಿಡಿಯೋ ಎಲ್ಲ ಪೋಸ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಅವರಿಗೆ ಗೊತ್ತಾಗುತ್ತೆ, ಇವರು ವರ್ಕ್ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ, ಸೊ ನಾವು ಇವರದ್ದು ಸ್ವಲ್ಪ ಗ್ರೋ ಮಾಡುವ ವೀಡಿಯೋಸನ್ನು ಇನ್ನೂ ಒಂದು 100 ಜನಕ್ಕೆ 200 ಜನಕ್ಕೆ ಕಳಿಸುವ ಅಂತ ಅವರ ತಲೆಯಲ್ಲಿ ಇರುತ್ತೆ. ಅಂದರೆ ಅದೊಂದು ಏನೋ ಒಂದು ಅವರು ಸೆಟ್ಟಿಂಗ್ ಮಾಡಿರ್ತಾರೆ ಯೂಟ್ಯೂಬಲ್ಲಿ. ಬಟ್ ಅದಕ್ಕೆ ಏನಾಗುತ್ತೆ ಅಂದರೆ ಅಲ್ಗೋರಿದಮ್ ಅಂತ ಹೇಳ್ತೇವೆ ಯೂಟ್ಯೂಬಲ್ಲಿ. ಅದು ಏನಾಗುತ್ತೆ ಅಂದರೆ ನಾವು ಡೈಲಿ ವೀಡಿಯೋಸ್ ಹಾಕ್ದಾಗೆ ಅದು ಜಾಸ್ತಿ ಜನಕ್ಕೆ ರೀಚ್ ಮಾಡಿಸುತ್ತೆ ನಮ್ಮ ವೀಡಿಯೋ. ಹಾಗೇನಾಗುತ್ತೆ, ಜಾಸ್ತಿ ಜನ ನೋಡುವಾಗ, ಈಗ ನೋಡಿ 4-5 ಸಾವಿರ 2-3 ಸಾವಿರ ಕೊಟ್ಟು ಸಿಂಪಲ್ ಡಿಸೈನನ್ನು ತೊಗೊಳ್ಳೋರಿದ್ದಾರೆ. ಅಂಥವರಿಗೆ ನಿಮ್ಮ ಈ ವಿಡಿಯೋ ಸಿಕ್ಕಿದ್ರೆ ಏನಾಗುತ್ತೆ, ನಿಮ್ಮ ಈ ಪೋಸ್ಟ್ ಸಿಕ್ಕಿದ್ರೆ ಏನಾಗುತ್ತೆ, ಇಷ್ಟು ಒಳ್ಳೆ ಡಿಸೈನ್ 800 ರುಪೀಸಿಗ ನಾವು ತಗೊಳ್ಳುವ ಅಂತ ನಿಮ್ಮದು ಅದರಲ್ಲಿ ನಂಬರ್ ಕೊಟ್ಟಿರಬೇಕು ಡಿಸ್ಕ್ರಿಪ್ಷನಲ್ಲಿ ಅಥವಾ ಡಿಸ್ಪ್ಲೇಯಲ್ಲಿ. ಅದಕ್ಕೆ ನಿಮಗೆ ಕಾಲ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಪೇಮೆಂಟ್ ಬಂದ ಮೇಲೆ ಅವರಿಗೆ ಪೋಸ್ಟ್ ಮಾಡಿದರೆ ಆಯಿತು. ಇನ್ನೊಂದು ಜಾಗೃತಿ ಇರಬೇಕು, ಐಟಮ್ ಕೊಟ್ಟ ಮೇಲೆ ಅಮೌಂಟ್ ತಗೊಳ್ಳೋದಲ್ಲ. ಐಟಮ್ ಇಲ್ಲಿಂದ ಪೋಸ್ಟ್ ಆಗುವ ಮುಂಚೆ, ಅಂದರೆ ಇಲ್ಲಿಂದ ಕೊರಿಯರ್ ಆಗುವುದಕ್ಕಿಂತ ಮುಂಚೆ ಪೇಮೆಂಟ್ ತಗೊಳ್ಬೇಕು, ಇಲ್ಲಾಂದರೆ ಕೊಡಲಿಕ್ಕೆ ಹೋಗಬೇಡಿ ಅಷ್ಟೇ, ಆಯಿತಾ. ಸೊ ತುಂಬ ಜನ ಈಗ ನೀವು ಇನ್ಸ್ಟಾಗ್ರಾಮಲ್ಲೇ ನೋಡ್ಬೋದು, ಆರಿ ವರ್ಕ್ ಹೋಲ್ಸೇಲಲ್ಲಿ ಬಿಸ್ನೆಸ್ ಮಾಡುವವರಿದ್ದಾರೆ. ಅವರು ಹೇಗೆ ಮಾಡ್ತಿದ್ದಾರೆ, ಖಾಲಿ ಆನ್ಲೈನ್ ಸೆಲ್ಲಿಂಗೆ. ಅಂದರೆ ಅವರು ಜಾಸ್ತಿ ಬ್ಲೌಸ್ ಪೀಸೆಲ್ಲ ಮಾಡಿಡ್ತಾರೆ ನೋಡಿ. ಅಷ್ಟು ಮಾಡಿಡುವಾಗ ಏನಾಗುತ್ತೆ, ತುಂಬ ಕಲೆಕ್ಷನ್ ಇರುವಾಗ ತುಂಬ ಜನ ತಗೊಳ್ತಾರೆ. ಬಟ್ ಅಷ್ಟು ಸ್ಪೀಡ್ ನಿಮ್ಮ ಬಿಸ್ನೆಸ್ ಹೋಗಲಿಕ್ಕಿಲ್ಲ, ಯಾಕಂದರೆ ನೀವು ಅಷ್ಟೆಲ್ಲ ಬ್ಲೌಸ್ ಮಾಡಿಟ್ಟು ವೇಸ್ಟ್ ಆಗುತ್ತೆ. ಸೊ ಅದು ಬೇಡ. ಮಿನಿಮಮ್ 5-10 ಬ್ಲೌಸ್ ಮಾಡಿಡಿ ಫಸ್ಟಿಗೆ. ಅದು ನೋಡಿ ಹೇಗೆ ಮೂವ್ ಆಗುತ್ತೆ. ಮೂವ್ ಆದರೆ ಸೇಮ್ ಡಿಸೈನನ್ನು ರಿಪೀಟ್ ಮಾಡಿ, ಅಥವಾ ನಿಮ್ಮ ಹತ್ರ ಟ್ರೆಂಡಿಂಗಲ್ಲಿರುವ ನ್ಯೂ ಡಿಸೈನನ್ನು ಟ್ರೈ ಮಾಡಿ. ಹೇಗೆ ಟ್ರೈ ಮಾಡಬೇಕು, ನಿಮಗೆ ಬಜೆಟ್ ಕೂಡ ಕಡಿಮೆ ಆಗಬೇಕು, ಮೆಟೀರಿಯಲ್ ಚಾರ್ಜ್ ಕೂಡ ಕಡಿಮೆ ಆಗಬೇಕು, ಬೇಗ ಆಗಬೇಕು. ನೋಡಿ ಪ್ರತಿದಿನ ನೀವು ಒಂದೊಂದು ಬ್ಲೌಸ್ ಸೆಲ್ ಮಾಡಿದರೆ ಒಂದು 800 ರುಪೀಸಿದು ಬ್ಲೌಸ್ ಸೆಲ್ ಆಯಿತು, ಅದರ ಮೆಟೀರಿಯಲ್ ಎಲ್ಲ ಕಾಸ್ಟ್ ಹೋಗಿ ನಿಮಗೊಂದು 500 ರೂಪಾಯಿ ಹಿಡೀರಿ. ಒಂದು ಬ್ಲೌಸಿಗೆ 500 ರೂಪಾಯಿ ಆದರೆ ಒಂದು 10 ಬ್ಲೌಸ್ ನಿಮಗೆ ಒಂದು ತಿಂಗಳಲ್ಲಿ 10 ಬ್ಲೌಸ್ ಸೇಲ್ ಆಯಿತು ಅಂದರೆ 5,000 ನಿಮ್ಮ ಕೈಗೆ ಬಂತು, ಖರ್ಚು ಹೋಗಿ, ಅದು ಮನೆಯಲ್ಲೇ ಕೂತ್ಕೊಂಡು ಅಲ್ವಾ. ಸೊ ಹಾಗೆ ನಾವೀಗ ಆರಿ ವರ್ಕ್ ಈಗ ಸ್ಟಾರ್ಟ್ ಮಾಡಿದಷ್ಟೇ. ನಾವು ಒಮ್ಮೆಲೆ 10,000 ಬ್ಲೌಸಿಗೆ 5,000 ಬ್ಲೌಸಿಗೆ ಹೇಳಿದರೆ ಆಗಲ್ಲ. ಸ್ಟಾರ್ಟಿಂಗ್ ನಾವು 0ದಿಂದನೇ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದ್ದು 200 ರೂಪಾಯಿಯಿಂದ. ಇವತ್ತು ನಾನು ಒಂದೊಂದು ಬ್ಲೌಸಿಗೆ 10,000 12,000 ಚಾರ್ಜಸ್ ಮಾಡ್ತೇನೆ, ಯಾಕಂದರೆ ಈಗ ಅಷ್ಟು ಫಿನಿಶಿಂಗ್ ನೀಟಿದೆ. ಹಾಗೆ ನೀವು ಮಾಡ್ಬೋದು. ಅಂದರೆ ಸ್ಟಾರ್ಟಿಂಗ್ ಲೋ ರೇಂಜಲ್ಲಿ ಹೋಗಿ. ಸ್ಟಾರ್ಟಿಂಗ್ಗೆ ನೀವು 2-3 ಸಾವಿರ 4-5 ಸಾವಿರ ಹೇಳಿದರೆ ಯಾರು ತೊಗೊಳ್ಳಲ್ಲ. ಸ್ಟಾರ್ಟಿಂಗ್ 500 ರೂಪಾಯಿಂದ ಹೋಗಿ. 500 ರೂಪಾಯಿಂದ ಹೋದರೆ ಮತ್ತೆ ಸ್ವಲ್ಪ ಟೈಮ್ ಆದಮೇಲೆ ರೇಟ್ ಇನ್ಕ್ರೀಸ್ ಮಾಡಿದರೆ ಕಸ್ಟಮರ್ ನಿಮಗೆ ಗ್ಯಾರಂಟಿ ಸಿಗ್ತಾರೆ, ಆಯಿತಾ. ಬಿಸ್ನೆಸ್ ಇಡುವ ಟ್ರಿಕ್ಸ್ ಅದು. ನಾವು ಫಸ್ಟು ಲೋ ರೇಂಜ್, ಕೆಳಗಡೆಯಿಂದ ಮೇಲೆ ಹೋಗಬೇಕು. ಮೇಲಿಂದ ಒಮ್ಮೆಲೆ ಕೆಳಗೆ ಬೀಳೋದಲ್ಲ, ಕೆಳಗಡೆಯಿಂದ ಮೇಲೆ ಹೋದರೆ ನಮಗೆ ಕರೆಕ್ಟಾಗಿ ಡಿಸೈನ್ ಅಂದರೆ ವರ್ಕ್ ಬರುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸ್. ನಾನು ಸ್ಟಾರ್ಟ್ ಮಾಡಿರೋದು 200 ರೂಪಾಯಿ ಬಿಸ್ನೆಸ್ಸಿಂದ. ಅಂದರೆ ನನಗೆ ಫಸ್ಟ್ ಕಸ್ಟಮರ್ ಕೊಟ್ಟಿರೋದು 200 ರೂಪಾಯಿ, ನಾನು ಆಗಲೇ ಬಿಡ್ತಿದ್ರೆ ಅಲ್ವಾ. ಸೊ ಹಾಗಾಗಿ ಕಡಿಮೆ ಸಿಕ್ಕಿದ್ರೆ ಪರವಾಗಿಲ್ಲ, ಸ್ಟಾರ್ಟಿಂಗ್ ಅಲ್ವಾ. 4 ಜನ ಮಾತಾಡ್ತಾರೆ, ಇವಳೇನು 200 ರೂಪಾಯಿಗೆ ಇಷ್ಟು ದಿನ ಕೆಲಸ ಮಾಡಿದ್ಲ ಅಂತ. ಬಿಡಿ, ಅದೇ ವರ್ಕನ್ನು ನೀವು ಪೋಸ್ಟ್ ಮಾಡಿ, ಜಾಸ್ತಿ ಇನ್ಸ್ಟಾಗ್ರಾಮಿಗೆ ಹಾಕಿ, ಯೂಟ್ಯೂಬಿಗೆ ಹಾಕಿ. ಫೇಸ್ಬುಕ್ ಅಷ್ಟು ಹಾಕ್ಬೋದು, ಬಟ್ ಅಷ್ಟು ರೀಚ್ ಏನು ಸಿಗಲ್ಲ ಅಂತ ನನ್ನ ಪ್ರಕಾರ. ಜಾಸ್ತಿ ಯೂಟ್ಯೂಬ್ ಸಿಗುತ್ತೆ, ಇನ್ಸ್ಟಾಗ್ರಾಮ್ ಸಿಗುತ್ತೆ, ನೀವು ಮಾಡ್ಬೋದು ಬೇಕಾದ್ರೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಈಗ ಹೇಳಿರೋ ಟ್ರಿಕ್ಸ್ನ ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಯಾರಿಗೆಲ್ಲ ಬೇಸಿಕ್ ನಾಲೆಜ್ ಇದೆ, ನಿಮಗೆ ಜಾಸ್ತಿ ಬ್ಲೌಸ್ ಡಿಸೈನ್ ಕಲಿಬೇಕು ಅಂತ ಇದ್ದರೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಏಪ್ರಿಲ್ ತಿಂಗಳಲ್ಲಿ ನಿಮಗೆ 3,500ಕ್ಕೆ 3 ತಿಂಗಳ ಕೋರ್ಸ್ ನಡೀತಾ ಇದೆ, 40 ಬ್ಲೌಸ್ ಡಿಸೈನ್. ಥ್ಯಾಂಕ್ ಯು.